ದೃಶ್ಯ ಮಾಧ್ಯಮದ ಮಿತ್ರರಿಗೆ ಕಡಬ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಭಿನಂದನೆಗಳನ್ನು ಸ್ವಾಗತವನ್ನು ಬಯಸುತ್ತೇನೆ. ಈ ದಿನ ಕಡಬ ತಾಲೂಕಿನ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಒಂದೇನು ಜಂಟಿ ಸರ್ವೆ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಡನೆ ಇರತಕ್ಕಂತಹ ನಮ್ಮ ನಾಯಕರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾಗಿರತಕ್ಕಂತಹ ಪಿ ವರ್ಗೀಸ್ ಅವರು, ಅದೇ ರೀತಿ ಕಡಬ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂಥ ಸತೀಶ್ ಅಣ್ಣನವರು, ಬಿಳಿನೆಲೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೂ ಕಡಬ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಶಾರದಾ ದಿನೇಶ್ ಅವರು, ಬಿಳಿನೆಲೆ ಗೋಪಾಲಕೃಷ್ಣ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರತಕ್ಕಂತಹ ಭವ್ಯ ಸಂತೋಷ್ ಅವರು, ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕ ಸತೀಶ್ ಅವರು, ಮತ್ತೆ ನಮ್ಮ ಆತ್ಮೀಯರಾಗಿರತಕ್ಕಂತಹ ಸುಬ್ರಹ್ಮಣ್ಯದ ಮಾಸ್ಟರ್ ಪ್ಲಾನ್ ಸದಸ್ಯರು, ದೇವಸ್ಥಾನದ ಸದಸ್ಯರು ಹಾಗೂ ಮಾಜಿ APMC ಅಧ್ಯಕ್ಷರಾಗಿರತಕ್ಕಂತಹ ಸತೀಶ್ ಪೂಲಿಗೋಡ್ ಅವರು, ನಮ್ಮ ಸೋಷಿಯಲ್ ಮೀಡಿಯಾದ ಕಡಬ ಬ್ಲಾಕ್ ಅಧ್ಯಕ್ಷರಾಗಿರತಕ್ಕಂತಹ ಪ್ರದೀಪ್ ಕಲಿಗೆ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತಾ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಅನೇಕ ದಶಕಗಳಿಂದ ನಮ್ಮ ಕಡಬ ತಾಲೂಕಿನ ಬಹಳಷ್ಟು ಗ್ರಾಮದಲ್ಲಿ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಜಾಗಗಳಿದ್ದು ಬಹಳಷ್ಟು ರೈತರು, ನಿಮಗೆಲ್ಲ ಗೊತ್ತಿರಬಹುದು, ಕೆಲವರಿಗೆ ಅಕ್ರಮ ಸಕ್ರಮ 96ರಲ್ಲಿ ಮಂಜೂರಾದವರು ಇರ್ತಾರೆ, ಹೊಸದಾಗಿ ಆಗಿರುವಂತವ್ರಿಗೆಲ್ಲರಿಗೆ ಫ್ಲಾಟಿಂಗಿನ ಸಮಸ್ಯೆ ಮತ್ತು ಯಾರು ಸರ್ಕಾರಿ ಜಾಗದಲ್ಲಿ ಅನೇಕ ವರ್ಷಗಳಿಂದ ಕೃಷಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ರೈತಾಪಿ ಜನಗಳಿಗೆ ಜಂಟಿ ಸರ್ವೆ ಆಗದ ಕಾರಣ ಈಗೀಗ ಸರ್ಕಾರ ಒಂದೊಂದು ಸರ್ಕಾರ ಬದಲಾಗಿ ಬರುವಂತಹ ಸಂದರ್ಭ, ಒಂದೊಂದು ಕಾನೂನುಗಳನ್ನು ತರುವಂತಹ ಸಂದರ್ಭದಲ್ಲಿ ರೈತರು ಎಲ್ಲಿ ತನಕ ಅಂತ ಹೇಳಿದ್ರೆ ಒಂದು ಸರ್ಕಾರಿ ಬ್ಯಾಂಕಿನಿಂದ ಲೋನ್ ಪಡಿಬೇಕಿದ್ರು ಕೂಡ ಈಗ ಫ್ಲಾಟಿಂಗ್ ಅಗತ್ಯ ಅಂತ ಇರತಕ್ಕಂಥ ಸುತ್ತೋಲೆ ಇದೆ. ಆ ಒಂದು ದೃಷ್ಟಿಯಿಂದ ಅನೇಕ ವರ್ಷಗಳಿಂದ ನಾವು ಒಂದು ಸಂಬಂಧಪಟ್ಟ ಆಗಿನ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಬಂದಿದ್ದು ಜಂಟಿ ಸರ್ವೆ ಮಾಡಬೇಕು ಅಂತೇಳಿ. ಈ ಒಂದು ಜಂಟಿ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ, ಸಂಬಂಧಪಟ್ಟ ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೆವು. ಆದ್ರೂ ಕೂಡ ಅನೇಕ ವರ್ಷಗಳಿಂದ ಅದು ಆಗ್ಲಿಲ್ಲ. ಈ ಬಾರಿ ನಮ್ಮ ಸರ್ಕಾರ ಬಂದ ಕೂಡಲೇ ನಮ್ಮ ಉಸ್ತುವಾರಿ ಸಚಿವರ ಮತ್ತು ನಮ್ಮ ಜಿಲ್ಲಾ ನಾಯಕರುಗಳ ಜೊತೆ ಸೇರಿ ನಾವು ಮಾನ್ಯ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರನ್ನ ಭೇಟಿಯಾಗಿ, ನೀವು ಬರಬೇಕು, ನೀವು ಕ್ಷೇತ್ರ ಕುಕ್ಕೆಗೆ ಬರಬೇಕು, ಕಡಬ ತಾಲೂಕು ಮಟ್ಟದಲ್ಲಿ ಈ ತರ ನಮಗೆ ಜಂಟಿ ಸರ್ವೆ ಅನೇಕ ವರ್ಷಗಳಿಂದ ಬಾಕಿ ಉಂಟು, ನೀವು ಅರಣ್ಯ ಸಚಿವರಾಗಿದ್ದೀರಾ, ಮಾಜಿ ಸಚಿವರು ರಮಣಾತರೈಗಳು ಇರುವಾಗ ಅನೇಕ ರೀತಿ ಪ್ಲಾಟಿಂಗ್ ಆಗಿದೆ, ಬದಲಾದ ವ್ಯವಸ್ಥೆಯಲ್ಲಿ ಪ್ಲಾಟಿಂಗ್ ಅಂತ ನಿಂತೋಗಿದೆ, ಇದನ್ನು ಮುಂದುವರಿಸಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ನೀವು ಮನವಿ ಮಾಡಬೇಕು ಅಂತ ಹೇಳಿಕೊಂಡ ಪ್ರೇರಣೆಗೆ ಅವರು, ನಿಮಗೆ ಗೊತ್ತಿದೆ, ನಿಮ್ಮದೇ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಕೊಲ್ಲಮುಗ್ರದಲ್ಲಿ ನಡೆಯಿತು. ಆ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟರು. ನಾವೆಲ್ಲ ಕಡಬ ತಾಲೂಕಿನ, ನಾನಾಗ ಬ್ಲಾಕ್ ಅಧ್ಯಕ್ಷ ಆದ ಸಂದರ್ಭದಲ್ಲಿ ನಮ್ಮ ನಾಯಕರುಗಳಾದಂತಹ ಪಿ ವರ್ಗೀಸ್ ನೇತೃತ್ವದಲ್ಲಿ, ನಮ್ಮ ಅಲ್ಲಿನ ನಾಯಕರುಗಳಾದಂತಹ ಸತೀಶ್ ಅಣ್ಣ ಇರ್ಬೋದು, ಅನೇಕ ನಮ್ಮ ನಾಯಕರು ಒಳಗೊಂಡು ನಾವು ಮನವಿಯನ್ನು ಸುಬ್ರಹ್ಮಣ್ಯದಲ್ಲಿ ಮಾಡಿದ್ದೆವು. ಅವರಿಗೆ ಸವಿಸ್ತಾರವಾಗಿ ಪಿ ವರ್ಗೀಸ್ ಅವರು ಅದರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಸಚಿವರಿಗೆ ಮನದಟ್ಟು ಮಾಡಿದ ಮೇರೆಗೆ ಅವರು, ನೀವು ಬ್ಯಾಂಗ್ಳೂರಿಗೆ ಬನ್ನಿ, ನಾನು ಅದನ್ನು ಬೇಕಾದಾಗೆ ನಿಮಗೆ ರೈತರಿಗೆ ಒಳ್ಳೆ ರೀತಿ ಅನುಕೂಲ ಆಗುವಂತ ಕೆಲಸ ಮಾಡಿಕೊಡ್ತೇನೆ ಅಂತೇಳಿ ಅವರು ತಿಳಿಸಿದ್ರು. ಆ ಮೇರೆಗೆ ನಾವು ಬ್ಯಾಂಗ್ಳೂರಿಗೆ ಕೂಡ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಬ್ಯಾಂಗ್ಳೂರಲ್ಲಿ ಹೋಗಿ ಮನವಿ ಮಾಡಿ, ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ಲೇ ಜಂಟಿ ಸಾರಿಯನ್ನು ಕೈಗೊಳ್ಳಬೇಕು ಅಂತೇಳಿ ಆದೇಶ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲ್ಲ CCF ಇಂದ ಹಿಡಿದು DF ಇಂದ ಇರುವುದು ನಮ್ಮ ಇಲ್ಲಿಯ RF ಗಳೆಲ್ಲ ಸೇರಿ ಆಗ ಮಳೆಗಾಲ ಪ್ರಾರಂಭ ಆಯಿತು. ಕೆಲವೊಂದು ಗ್ರಾಮಗಳನ್ನ ಸರ್ವೆ ಪ್ರಾರಂಭ ಮಾಡಿದ್ರು, ಮಳೆಗಾಲದಿಂದ ಅದು ನಿಂತೋಗಿತ್ತು. ಪುನಃ ಈಗ ನಾವು ಅದ್ರ ಪುನರಾರಂಭ ಮಾಡಬೇಕು ಅಂತ ನಾವು ಸಂಬಂಧಪಟ್ಟ ಸಚಿವರಲ್ಲಿ, ಇಲಾಖಾಧಿಕಾರಿಗಳಲ್ಲಿ ಕೇಳಿದ ಮೇರೆಗೆ ಪುನಃ ಬಹಳಷ್ಟು ಸಂತೋಷ ತರುವಂತ ವಿಚಾರ ಅಂತ ಹೇಳಿದ್ರೆ, ಸೋಮವಾರ, ಇದೇ ಬರುವ ಸೋಮವಾರ 10ನೇ ತಾರೀಕು ನಮಗೆ ಶಿವಮೊಗ್ಗದಿಂದ ಏನು ಸರ್ವೆ ಇಲಾಖೆ, ನಮ್ಮ ಅರಣ್ಯ ಇಲಾಖೆಯ ಸರ್ವೆ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯ ಸರ್ವೆ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ನೇತೃತ್ವದ ಎಲ್ಲ ತಂಡವರು ನಮ್ಮ ಕಡಬ ತಾಲೂಕಿನ ಉಳಿದಿರತಕ್ಕಂಥ ಎಲ್ಲ, ಸುಮಾರು 90 ಭಾಗದಷ್ಟು ಉಳಿದಿದೆ ಇನ್ನು ಸರ್ವೆ ಮಾಪನ, ಫಾರೆಸ್ಟ್ ಜಂಟಿ ಸರ್ವೆ, ಅದನ್ನು ಸೋಮವಾರರಂದು ಪ್ರಾರಂಭಿಸುತ್ತಾರೆ. ಬಹಳ ಸಂತೋಷವಾಗಿದೆ. ಆದ್ದರಿಂದ ಈ ದಿನ ನಾವು ಏನು ಇವತ್ತೊಂದು ಅನೇಕ ವರ್ಷಗಳಿಂದ
ದಶಕಗಳಿಂದ ಬಾಕಿ ಇರುವಂತಹ ಈ ಒಂದು ಜಂಟಿ ಸರ್ವೆ ಕಾರ್ಯಕ್ರಮವನ್ನ ನಮ್ಮ ಅರಣ್ಯ ಸಚಿವರು ಇರ್ಬೋದು, ಕಂದಾಯ ಸಚಿವರು ಕೂಡ ಅದೇ ರೀತಿ ನಮಗೆ ಕಂದಾಯ ಸಚಿವರು ಕೂಡ ಇದಕ್ಕೆ ಸಮರ್ಪಕವಾದ ಸ್ಪಂದನವನ್ನು ನೀಡಿದ್ದಾರೆ. ಅದರ ಪ್ರಭಾವದಿಂದ ಇವತ್ತು ಅಳತೆ ಪ್ರಾರಂಭವಾಗಿದೆ. ಅವರು ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಸೂಚನೆ ನೀಡಿದ್ರು ಮೊನ್ನೆ ಮಂಗಳೂರು ಬರುವಂತಹ ಸಂದರ್ಭದಲ್ಲಿ ಏನು ಅದನ್ನೊಂದು ಸುಳ್ಯ ಭಾಗ ವಿಧಾನಸಭಾ ಕ್ಷೇತ್ರ ಆಗಿರತಕ್ಕ ಜಂಟಿ ಮಾಡಬೇಕು ಅಂತ ಹೇಳಿ ಕಂದಾಯ ಇಲಾಖೆ ಅವರು ಕೂಡ ಎಸಿ ಇರ್ಬೋದು, ಡಿಸಿ ಇರ್ಬೋದು, ನಮ್ಮ ತಹಶೀಲ್ದಾರ್ ಎಲ್ಲರೂ ಈಗ ಅದಕ್ಕೆ ಸ್ಪಂದನೆ ನೀಡಿದ್ದಾರೆ. ಎಲ್ಲ ನಮ್ಮ ಇಲಾಖಾಧಿಕಾರಿಗಳಿಗೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಅರಣ್ಯ ಸಚಿವರು, ಕಂದಾಯ ಸಚಿವರು, ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರಿಗೆ, ಅದೇ ರೀತಿ ನಮ್ಮ MLC ಆಗಿರತಕ್ಕಂಥ ಮಂಜುನಾಥ ಭಂಡಾರಿ ಇರ್ಬೋದು, ನಮ್ಮ ಹರೀಶ್ ಕುಮಾರ್ ಅವರು ಅಧ್ಯಕ್ಷರು, ನಮ್ಮ PP ವರ್ಗೀಸ್ ಅವರು, ಇದಕ್ಕೆ ಯಾರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಭಿಲಾಷ್ ಅವರಿಗೆ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಮ ಏನು ಹೋರಾಟದಲ್ಲಿ ನಮ್ಮೊಟ್ಟಿಗೆ ಅನೇಕ ವರ್ಷಗಳಿಂದ ಇದ್ದ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇದು ರೈತರ ಮಾಡಿಕೊಟ್ಟರೆ ನಾವು ಬಹಳಷ್ಟು ರೈತರಿಗೆ ನಾವು ಅವರ ಕಣ್ಣ ನೀರು ಒರೆಸಿದಂತಹ ಶಕ್ತಿ ನಮಗೆ ಬರ್ತದೆ. ಆಗಿರುವಾಗ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಅಧಿಕಾರಿಗಳು ಸಂಬಂಧಪಟ್ಟ ಗ್ರಾಮಗಳಿಗೆ ಈಗಲೇ ಸುತ್ತೋಲೆ ಹೊರಡಿಸ್ತಾ ಇದ್ದಾರೆ. ತಹಶೀಲ್ದಾರ್ ಮತ್ತು ಕಂದಾಯ ಇಲಾಖೆಯ ಮತ್ತು ಅರಣ್ಯ ಇಲಾಖೆಯವರು ಒಂದು ಗ್ರಾಮಕ್ಕೆ ಒಂದೊಂದು ನಿಗದಿತ, ಅಂದ್ರೆ ನಮ್ಗೆ ವಿಶೇಷವಾಗಿ ಇಡೀ ತಾಲೂಕಲ್ಲಿ ದೊಡ್ಡ ಗ್ರಾಮದಲ್ಲಿ ದೊಡ್ಡ ಸರ್ವೆ ನಂಬರ್ ಅಂತ ಹೇಳಿದ್ರೆ ಬಿಳಿನಲೆಯಲ್ಲಿ 175 ಸರ್ವೆ ನಂಬರ್ 12,387 ಹೆಕ್ಟೇರ್ ಜಾಗವನ್ನು ಹೊಂದಿದೆ. ಅದರಲ್ಲಿ ಸುಮಾರು 287 ಜನಗಳಿಗೆ ಈಗಲೇ ಮಂಜೂರಾಗಿದೆ. ಸುಮಾರು 150 ಜನಗಳಿಗೆ ಇನ್ನು ಮಂಜೂರಾಗಲಿಕ್ಕೆ ಬಾಕಿ ಇದೆ ಮತ್ತು 94 ಬಾಕಿ ಇದೆ. ಜಂಟಿ ಸರ್ವೆ ಆದ್ರೆ ಇದೆಲ್ಲ ರೈತರಿಗೆ ಇದರ ಅನುಕೂಲ ಆಗ್ಲಿಕ್ಕಿದೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ತಮ್ಮ ಮುಖಾಂತರ ಏನು ಸರ್ವೆ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಏನು ಅಧಿಕಾರಿಗಳು ಸರ್ವೆ ಬರುವಂತಹ ರೈತರು ಎಲ್ಲರೂ ಸೇರಿಕೊಂಡು ಅವರಿಗೆ ಒಳ್ಳೆಯ ರೀತಿಯ ಸ್ಪಂದನ ಕೊಟ್ಟು ಈ ಒಂದು ಜಂಟಿ ಸರ್ವೆಯನ್ನು ಯಶಸ್ವಿಗೊಳಿಸಿ ನಮ್ಮ ಎಲ್ಲರ ರೈತರ ಜಮೀನನ್ನ ಸಕ್ರಮ ಮಾಡಿಕೊಂಡು ಮತ್ತು ಪ್ಲಾಟಿಂಗ್ ಅನ್ನು ಅಳತೆ ಮಾಪನ ಮಾಡಿಕೊಂಡು ನಮ್ಮ ಬರುವಂತಹ ಕೆಲಸ ಕಾರ್ಯಗಳಿಗೆ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ಫಲಾನುಭವಿಗಳಿಗೆ ಸಿಗುವಂತೆ ಆಗ್ಲಿ ಅನ್ನತಕ್ಕಂಥ ಮಾತನ್ನು ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೋಸ್ಟ್ಲಿ ಅದೀಗ ಒಂದು ನೂಲಿ ಬರ್ತದಿಂದ ಪ್ರಾರಂಭಿಸ್ತಾರೆ, ಒಂದು 2 ತಂಡ ಹೇಳಿದ್ದಾರೆ ಮತ್ತು ಬಿಳಿನೆಲೆ. ನಾವು ಹೇಳಿದ ಪ್ರಕಾರ ಏನು ಅಂತ ಹೇಳಿದ್ರೆ ಅತಿ ಹೆಚ್ಚು ದೊಡ್ಡದು ಯಾವ್ದು ಅದನ್ನು ಸ್ಟಾರ್ಟ್ ಮಾಡ್ತಾರೆ, ಸಂದನ್ನು ಬೇಗ ಮುಗಿತು. ದೊಡ್ಡ ಅರಣ್ಯ ಯಾವ್ದುಂಟು ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಅದು ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಶಿರಾಡಿಯನ್ನು ನೋಡಿ ಸರ್ 2 ತಿಂಗಳು ಅಳತೆ ಮಾಡಿದ್ದಾರೆ. 2 ತಿಂಗಳ ದೊಡ್ಡ ಸರ್ವೆ ನಂಬರ್ ಇತ್ತು, ಅದು ಕೂಡ ಅದು 13,000 ಇತ್ತು.